ಚಾರ್ಜ್ ಇದ್ದಿಲ್ಲ ತುಂಬಾನೇ ಜಾಸ್ತಿ ಯಾರು ಹೇಳಿರ್ತಾರೆ ಬರೋ ಬೆಳಿಗ್ಗೆ ಅದೇ ನಾಗರಿಕರಿಗೆ ನಮಸ್ಕಾರ ಹೇಳ್ತಾ ಇವತ್ತಿನ ದಿವಸ ಏನು ನಾವು ವಾರ್ಡ್ ನಂಬರ್ 13ನಲ್ಲಿ ಏನು ಕ್ಲೀನಿಂಗ್ ಮಾಡ್ಕೊಬೇಕಂತ ಬಂದಿದ್ದೀವಿ. ಸುಮಾರು ದಿನದಿಂದ ನಾವು ಅಂದ್ಕೊಂಡಿದ್ವಿ, ಒಂದು ತಿಂಗಳಾಯ್ತು ನನ್ನ ಅಧ್ಯಕ್ಷನಾಗಿ. ಒಂದು ತಿಂಗಳಿಂದ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಯಾವ ಥರ ಕ್ಲೀನ್ ಮಾಡಬೇಕಾಗಿತ್ತು, ಯಾವ ಥರ ಕ್ಲೀನ್ ಮಾಡಿದ್ರೆ ಸರೋಗುತ್ತೆ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಎಲ್ಲ ಸದಸ್ಯನ ತಿಳ್ಕೊಂಡು ಮತ್ತೆ ಯಾವ ಥರ ಮಾಡಿದ್ರೆ ಸರೋಗುತ್ತೆ ಅಂತ ನಮ್ಮ ಸತ್ಯನಾರಾಯಣ ಸಿ ಅವ್ರ ಹತ್ರ ಕುತ್ಕೊಂಡು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರ ಹತ್ರ ಕುತ್ಕೊಂಡು, ನಮ್ಮ ಶಾಸಕರ ಹತ್ರ ಕುತ್ಕೊಂಡು ಯಾವ ಥರ ಮಾಡಿದ್ರೆ ಇದು ಕ್ಲೀನ್ ಆಗುತ್ತೆ. ಸುಮಾರು ವರ್ಷಗಳಿಂದ ಕ್ಲೀನ್ ಮಾಡ್ತಾಯಿದ್ರು ಕ್ಲೀನ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಯಾವ ಥರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಡಿಸಿಷನ್ ತೊಗೊಂಡಿದ್ದೀವಿ ನಿನ್ನೆ ಮೀಟಿಂಗಲ್ಲಿ. ಎಲ್ಲ ಸೇರಿ ಒಂದೇ ಸತಿ ಒಂದೊಂದು ವಾರ್ಡ್ಗೆ ಹೋದರೆ ಎಲ್ಲ ಕ್ಲೀನ್ ಆಗುತ್ತೆ. JCB ಮತ್ತು ಟ್ಯಾಕ್ಟರ್ಸು ಮತ್ತು ಎಲ್ಲ ವರ್ಕರ್ಸ್ ಎಲ್ಲ ಒಂದೇ ಕಡೆ ಸೇರಿಕೊಂಡು ಮತ್ತು ಮೈನ್ ಬಜಾರು, ಬಸ್ ಸ್ಟ್ಯಾಂಡು ಮತ್ತು ಎಲ್ಲ ಕಡೆ ಹೆಂಗೆ ಯಾವ ಥರ ಕ್ಲೀನ್ ಮಾಡ್ತಾರೆ ಅದೇ ಥರ ಕ್ಲೀನ್ ಮಾಡ್ತಿದ್ದಾರೆ ಡೈಲಿ. ಇಲ್ಲಿ ಮಾತ್ರ ಸ್ಪೇರ್ ಆಗಿರೋರನ್ನ ಎಲ್ಲ ವಾರ್ಡ್ಗೆ ನಿಲ್ಲಿಸ್ಬಿಟ್ಟು ಮತ್ತು ಇಲ್ಲಿ ತಗೊಂಡಿದ್ವಿ ಶಾಂತಿನಗರ್ಗೆ. ಎಲ್ಲ ಕಡೆ ಕಂಪ್ಲೀಟ್ ಕ್ಲಿಯರ್ ಮಾಡ್ಬೇಕಂತ, ಒಂದು ದಿವಸಕ್ಕೆ ಕಂಪ್ಲೀಟ್ ಕ್ಲಿಯರ್ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ. 100 ಜನ ಅಷ್ಟು ವರ್ಕರ್ಸ್ನ ನಾವು ಇಲ್ಲಿ ಬಿಟ್ಟಿದ್ದೀವಿ ಆಲ್ರೆಡಿ. ಇವತ್ತಿಗೆ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ, ಸಂಜೆ 6 ಗಂಟೆವರೆಗೂ ಮಾಡ್ತೀವಿ. 5:15 6 ಗಂಟೆವರೆಗೂ ಮಾಡ್ತೀವಿ. ಎಲ್ಲ ಸ್ಪೆಷಲ್ಲಾಗಿ ಅವ್ರಿಗೆ ಹೇಳಿದ್ದೀವಿ, ವರ್ಕರ್ಸ್ಗೂ ಸ್ವಲ್ಪ ದಬಾಯಿಸಿ ಮಾಡಬೇಕಪ್ಪ, ತುಂಬ ಗಲೀಜಿದೆ, ನೀವು ಒಂದು ತಿಂಗಳಷ್ಟು ಮಾಡಿ, ಮತ್ತೆ ಮಾಮೂಲಿ ಟೈಮ್ಗೆ ನಿಮಗೆ ಬಿಡ್ತೀವಿ ಅಂತ ಹೇಳಿದ್ದೀವಿ. ಅದೇ ನಮ್ಮ ಶಾಸಕರು ಹೇಳಿದ್ದಾರೆ, ಈ ಥರನೇ ಮಾಡಬೇಕು ಅಂತ ಹೇಳಿದ್ದಾರೆ. ನಮಗೆ ಯಾವ ಥರ ಮಾಡಬೇಕಪ್ಪ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ, ನಾವು ಅದೇ ಥರ ಮಾಡ್ತಾಯಿದ್ದೀವಿ. ಸರ್ಕಾರದ ಕಾರ್ಯದರ್ಶಿಗಳು, ಮಾನ್ಯ ಪೌರಾಡಳಿತ ನಿರ್ದೇಶಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಸ್ವಚ್ಛತೆಯೇ ಸೇವೆ 2024ರಲ್ಲಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಹೇಳಿಬಿಟ್ಟು ನಿರ್ದೇಶನ ನೀಡಿದ್ದಾರೆ. ವಿಷಯವನ್ನು ಮಾನ್ಯ ಅಧ್ಯಕ್ಷರಲ್ಲಿ ಆಮೇಲೆ ಸದಸ್ಯರು ಇವರೆಲ್ಲ ಚರ್ಚೆ ಮಾಡಿದಾಗ ಅಧ್ಯಕ್ಷರು ಪ್ರಥಮ ಬಾರಿಗೆ ಬಂಗಾರಪೇಟೆಯಲ್ಲೇ ಚಾಲನೆ ಮಾಡಬೇಕು ಅನ್ನೋ ಉದ್ದೇಶ ಇದರಲ್ಲಿ ಚಾಲನೆ ಮಾಡಿದ್ದಾರೆ. ಪಟ್ಟಣದಲ್ಲಿರುವ ಎಲ್ಲ ನಮ್ಮ ಪೌರ ಕಾರ್ಮಿಕರು ವಾರ್ಡ್ ನಂಬರ್ 13ರಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟು ಯಶಸ್ವಿಗೊಳಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿದಾಗ ಆ ವಾರ್ಡಿನ ಸದಸ್ಯರಿಗೂ ಸಹ ಭೇಟಿ ಮಾಡಿ ವಾರ್ಡ್ ನಂಬರ್ 13ರಲ್ಲಿ ಚಾಲನೆ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಚಾಲನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ 1 ತಿಂಗಳ ಕಾರ್ಯ, ಸಂಪೂರ್ಣ 27 ವಾರ್ಡ್ಗಳಲ್ಲಿನೂ ಸ್ವಚ್ಛತೆ ಕಾರ್ಯ ಹಮ್ಮಿಕೊಂಡಿದ್ದೀವಿ. ಸ್ವಚ್ಛತಾ ಕಾರ್ಯ ಮುಗಿದ ಮೇಲೆ ನಾವು ಮತ್ತೆ ವಿಷಯ ತಿಳಿಸ್ಬಿಟ್ಟು ತಮ್ಮನ್ನು ಕರೀತೀವಿ. ಧನ್ಯವಾದಗಳು. ಆಗ ಮಾಡಿದ್ರೆ ಆಗ ಮಾಡೋಕ್ಕಾಗೋದಿಲ್ಲ. ಗಾಳಿ ಇದ್ದಾಗ, ಗಾಳಿ ಇಲ್ಲದೆ ಇರೋವಾಗ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಎವರಿಡೇ ಪಾಗ್ ಮಾಡಿಸ್ತೀವಿ. ನಮ್ಮ ನೆಚ್ಚಿನ ಶಾಸಕರು SN ನಾರಾಯಣಸ್ವಾಮಿ KM ರವರ ಹಾಗೂ ನಮ್ಮ ಚೀಫ್ ಆಫೀಸರ್ ಆದ ಸತ್ಯನಾರಾಯಣ ಅವರ ಹಾಗೂ ನೂತನವಾಗಿ ಅಧ್ಯಕ್ಷರಾಗಿರುವ ಗೋವಿಂದರವರು, ಪುರಸಭಾ ಸದಸ್ಯರು ಎಲ್ಲರೂ ಸೇರಿ ನಮ್ಮ ಅಧ್ಯಕ್ಷರ ಒಂದು ಐಡಿಯಾ ಪ್ರಕಾರ ಹೊಸದಾಗಿ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲನೇದಾಗಿ ಅನ್ಕೊಂತೀನಿ ನಾನು ಈ ರೀತಿ ಒಂದು ಕ್ಲೀನಿಂಗು ಐಡಿಯಾ ಮಾಡಿ ಚೀಫ್ ಆಫೀಸರ್ ಸಾಹೇಬರು ಹಾಗೂ ನಮ್ಮ ಅಧ್ಯಕ್ಷರು ಗೋವಿಂದ ಅವರು ಕೂತ್ಕೊಂಡು ಆಲೋಚನೆ ಮಾಡಿ ಪ್ರತಿ ವಾರ್ಡಲ್ಲೂ ಯಾವುದೇ ಒಂದು ಸಣ್ಣ ಪುಟ್ಟ ಗಲೀಜಿರಬಾರ್ದು, ಯಾವುದೇ ಡ್ರೈನ್ಗಳು ಬ್ಲಾಕ್ ಆಗಿರಲಿ, ಎಲ್ಲ ಕ್ಲೀನ್ ಆಗಬೇಕು. ಒಂದು ಸಣ್ಣ ಪುಟ್ಟ ಕಲ್ಲಾಗಲಿ ಏನೇ ಆಗಲಿ ಇರಬಾರ್ದು. ಈಗ ಡೆಂಗು ಬೇರೆ ರಾಜ್ಯದಲ್ಲಿ ಸುಮಾರು ಕಾಯಿಲೆಗಳು ಜಾಸ್ತಿ ಆಗಿರೋದ್ರಿಂದ ಇದನ್ನು ಸಿವಿಯರ್ ಆಗಿ ಕಟ್ಟುನಿಟ್ಟಾಗಿ ಇದನ್ನು ಪಾಲಿಸಬೇಕು ಅಂತ ಪ್ರತಿ ವಾರ್ಡ್ ನಂಬರ್ 12ರ ಶಾಂತಿನಗರದಲ್ಲಿ ರತ್ನಮ್ಮ 13ರ ರತ್ನಮ್ಮ ಹಾಗೂ ತಿಮ್ಮಯ್ಯರವರ ಅವರನ್ನು ಕರೆಸ್ಕೊಂಡು ಇವತ್ತಿನ ದಿನ ಬೆಳಗ್ಗೆ 8 ಗಂಟೆಗೆ ನಮ್ಮ ಎಲ್ಲ ಬಂಗಾರಪೇಟೆ TMCಯ ಸ್ವೀಪರ್ಸು, ಕಾರ್ಮಿಕರು ಹಾಗೂ ಎಲ್ಲ ಅಧಿಕಾರಿಗಳು, ಈ ವಾರ್ಡ್ನ ಪುರಸಭಾ ಸದಸ್ಯರು ಎಲ್ಲರೂ ಸೇರಿ ಈ ವಾರ್ಡ್ನಿಂದ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಎಲ್ಲ ವಾರ್ಡ್ಗಳು ಇದೇ ರೀತಿ ಸ್ವಚ್ಛತೆಯನ್ನು ಮಾಡಿ ಇದೊಂದು ಆಂದೋಲನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರ ಆಲೋಚನೆ ಇತ್ತು.
ಅದರಿಂದ ಇವತ್ತಿನ ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿದ್ದೀವಿ. ನಮ್ಮ ಶಾಸಕರಿಗೂ, ನಮ್ಮ ಅಧ್ಯಕ್ಷರಿಗೂ ಹಾಗೂ ನಮ್ಮ ಸತ್ಯನಾರಾಯಣರಾದ ಚೀಫ್ ಆಫೀಸರ್ ಅವರಿಗೂ, ಎಲ್ಲ ಪುರಸಭಾ ಸದಸ್ಯರಿಗೂ, ಅದಕ್ಕೂ ಮುಖ್ಯವಾಗಿ ನಮ್ಮ ಮುನ್ಸಿಪಲ್ ಸ್ವೀಪರ್ಸು ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಕಾರ್ಯಕ್ರಮ ಏನು ಅಂದರೆ ಶುದ್ಧ ಕಾರ್ಯಕ್ರಮ ಮಾಡಬೇಕು, ಶುಭ್ರವಾಗಿ ಮಾಡಬೇಕು ಅಂತ ನಮ್ಮ MLA ನಾರಾಯಣ ಸ್ವಾಮಿ ಅವರ ಆದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮ ಹಮ್ಮಿಕೊಂಡೋದ್ರಿಂದ ನಮ್ಮ ಆಫೀಸಿನ ಮುಖ್ಯಾಧಿಕಾರಿಗಳು, ಆಮೇಲೆ ನಮ್ಮ ಪ್ರೆಸಿಡೆಂಟ್ ಹೊಸದಾಗಿ ಆಗಿರುವ ನಮ್ಮ ಗೋವಿಂದಪ್ಪ ಅವರು ಪ್ರೆಸಿಡೆಂಟ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲಾಗಿ ನಮ್ಮ ಒಂದು ಈ ಶಾಂತಿನಗರದಿಂದ ಪ್ರಾರಂಭ ಮಾಡಬೇಕಂತ ಎಲ್ಲ ಮುಖ್ಯಾಧಿಕಾರಿಗಳು, ನಮ್ಮ ಕಚೇರಿಯಿಂದ ಇರೋರು, ನಮ್ಮ ಸದಸ್ಯರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ.